ಸೊ ನಾವು ಟೆಂಪಲ್ ಎಂಟ್ರೆನ್ಸಿಗೆ ಬಂದಿದ್ದೀವಿ ಇವಾಗ. ಇನ್ನೇನೋ ರಿನೋವೇಷನ್ ಮಾಡ್ತಾವ್ರೆ, ಫುಲ್ ಕಂಪ್ಲೀಟ್ ಆಗಿಲ್ಲ. ಓಹ್ ಬೀಚ್ ಇಲ್ಲೇ ಐತೆ. ಸೊ ಬೀಚ್ ಇಲ್ಲೇ ಇದೆ, ಬಟ್ ನಾವು ಬೀಚ್ ಒಳಗಡೆ ಇಳಿತೀವೋ ಇಲ್ಲೋ ಗೊತ್ತಿಲ್ಲ, ಡೌಟು. ಇಳಿತೀವಾ? ಸೊ ಇಳಿತೀವಿ ಅಂತವ್ರೆ. ನಮ್ಮ ಗ್ಯಾಂಗ್ ಹಂಗೆ ಹಾಯ್ ಮಾಡ್ರಿ, ಇವಾಗ ಹೇಳ್ತೀನಿ. ಹಾಯ್ ಮಾಡ್ರಿ ಹಂಗೆ. ಬಾಯ್. ಎಲ್ಲಿದ್ದೀವಿ ಇವಾಗ? ಸ್ವ್ಯಾಗ್. ಸೊ ಇಲ್ಲಿ ನೋಡಿ ಬೀಚು. ಓ ಎಷ್ಟು ಉದ್ದ ಇದೆ ಗುರು, ಅದು ಅಪಾರ್ಟ್ಮೆಂಟ್ ಇದ್ದಂಗೆ ಐತೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ವಾ ಎಷ್ಟು ಉದ್ದ ಆಯ್ತು ಇದು. ಪಪ್ಪ ಹೋಗೋದೇನು? ಪಪ್ಪ ಪಪ್ಪ ಸ್ಲಿಪ್ಪರ್. ಇಲ್ಲಿ ಎಂಟ್ರೆನ್ಸ್ ತಗೊಂಡು ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಅಲ್ಲಿಂದ ನಾವು ಬೀಚ್ ಆಟಾಡ್ಬೇಕಂದ್ರೆ ಆ ಕಡೆ ಹೋಗ್ಬೋದು, ಬಟ್ ಬೀಚಿಗೆ ನಾಳೆ ಹೋಗೋದಂತೆ. ಲವ್ ದಿಸ್ ವ್ಯೂಡ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಅಂದ್ಬಿಟ್ಟು ಸೊ ಇದು ಎಂಟ್ರೆನ್ಸು. ಲಿಫ್ಟ್ ಹೋಗೋಣ, ಲಿಫ್ಟ್ ಇದೆ. ಸೊ ನಾವು ನಟರಾಜ ಸರ್ವಿಸ್. ಸೊ ಹಿಯರ್ ಇಸ್ ದ ಮೇನ್ ಎಂಟ್ರೆನ್ಸ್. ಫುಲ್ಲು ರಶ್ಶು. ಇವಾಗ 6 o'clock ಅಂತೆ. ಟೈಮ್ ಎಷ್ಟು? ಇನ್ 10 minutes ಆಯಿತು ಇದೆ. 6 o'clock ಓಪನ್ ಅಂತ. ಇನ್ 10 minutes ಇದೆ. ಸೊ ವಿ ನೀಡ್ ಟು ವೇಟ್ ಟಿಲ್ 6 o'clock ಮಾರ್ನಿಂಗ್. ಫೈನಲಿ ವಿ ಕೇಮ್ ಇನ್ಸೈಡ್. ಬಿಟ್ಟರು, ಬಟ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಸ್ವಲ್ಪ ಟೈಮು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದೇನೋ ಹೋಗ್ಬೇಕಾದ್ರೆ ಟೆಂಪಲ್ ಇವಾಗ. ಸೊ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕ್ಯೂ ಎಷ್ಟೊಂದಿದೆ. ಪಾಪ ಸೊ ಇಲ್ಲಿ ನೋಡಿ ಶಿವನ್ ಸ್ಟ್ಯಾಚು. ಅಲ್ಲಿಗೆ ಹೋಗ್ಬೇಕಂತ ನನಗೆ ಭಲೇ ಆಸೆ. ಹೋಗ್ಬೋದೇನೋ? ಸ್ಪೈಡರ್ ಮ್ಯಾನ್ದು ವೆಬ್ ಹಾಕೊಂಡು ಜುಕ್ ಅಂತ ಹೋಗ್ಬಿಡ್ಲಾ? ಯಾವ ನಡಿತಿರೋದು ಆ ದೇವಸ್ಥಾನದಲ್ಲಿ. ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ದರ್ಶನಗೆ ಫೋನ್ ಅಲೋ ಇರಲಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ಬೇಕು. ಯಾಕೋರೆ ನೋಡಿ, ನೋ ವಿಡಿಯೋ ನೋ ಫೋಟೋ ಅಂತ. ಸೊ ಇಲ್ಲ ಇಲ್ಲ ನಮ್ಮ ಗ್ಯಾಂಗು ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗುತ್ತೆ. ಅಲ್ಲಿ ನೋಡಿ ಬೀಚಲ್ಲಿ ಜನನ. ಕ್ಯಾಮ್ರಾದಲ್ಲಿ ನೋಡಿ ಹೆಂಗೆ ಕಾಣಿಸ್ತೈತೆ. ಯಾವ್ದು ಇರಬೇಕು. ಸೊ ಇದು ಅಲ್ಲಿ ತಗೊಳಂಗೆ ಬನ್ನಿ. ಸೊ ಈಗ ದರ್ಶನ ಮುಗಿಸ್ಕೊಂಡು ಇದು ಈ ಶಿವನ್ ಸ್ಟ್ಯಾಚು ಹತ್ರ ಹೋಗ್ತಾಯಿದ್ದೀವಿ. ನೋಡಿ ಆ ಸ್ಟ್ಯಾಚು ಹತ್ರ ಹೋಗ್ಬೇಕು. ನಮ್ಗೆ ಒಳ್ಳೆ ಒಂದು ಪ್ರಾಬ್ಲಮ್, ಎಕ್ಸಿಟ್ ಗೊತ್ತಿಲ್ಲ, ಎಂಟ್ರಿ ಗೊತ್ತಿಲ್ಲ, ಫ್ಯಾಮಿಲಿ ಯಾರು ಇಲ್ಲ. ಹಾಯ್ ಬ್ರೋ. ಬ್ಲಾಗ್ ಮಾಡ್ಕೊಂಡು ಯಾವುದೋ ಎಂಟ್ರೆನ್ಸಿಗೆ ಬಂದು ಯಾವ್ದು ಎಂಟ್ರೆನ್ಸ್ ಅಂತಾನೆ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಇವಾಗ ಹೆಂಗೈತೆ ಅಂದರೆ ಎಲ್ಲರ ಫೋನು ನಮ್ಮ ಹತ್ರನೇ ಐತೆ. ಅಲ್ಲಿಂದ ವ್ಯೂ ನೋಡ್ರಿ. ಯಾಕೆ? ಸೊ ಬ್ಲಾಗ್ ಇರಿ ಬಂದೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಮೇಲೆ ಜಾಸ್ತಿ ದೂರನೇ ಇದೆ. ನಡೀರಿ.
ಬಸ್ ಇವಾಗ ಹೋಗ್ತಾ ಇದ್ದೀವಿ. ಸೊ ಏನು ದೊಡ್ಡದಾಗೈತೆ ಗುರು ಸ್ಟ್ಯಾಚ್ಯೂ ಇದು. ಅಪ್ಪ ಅಲ್ಲೇ ಅಲ್ವಾ, ಒಳ್ಳೆ ವ್ಯೂ ಇವಾಗ ಸ್ಟ್ಯಾಚ್ಯೂ. ಇವನೇನೋ ನಮ್ಮ ಬ್ರೋ, ಬನ್ನಿ ನಮ್ಮ ಬ್ರೋ ಏನೋ ಒಳಗೆ ಹೋಗ್ಬೋದು ಶಿವನೊಳಗೆ ಅಂತಾರೆ. ನಮ್ಮ ಪೇರೆಂಟ್ಸ್ ಎಲ್ಲ ಇದೆಲ್ಲ ನೋಡೋಣ, ಹೋಗ್ಬಿಟ್ಟು ಬರೋಣ. ಬೇಗ ಬನ್ನಿ ಬೇಗ. ಹೋಗೋಣ. ಸೊ ಒಳಗೆ ಯಾರು ಹೋಗ್ಲಿಲ್ಲ, ಬಿಕಾಸ್ ಎಂಟ್ರಿ ಫೀಸಿಂದ ಜನ ಜಾಸ್ತಿ. ನಮ್ಮ ಅಪ್ಪ ಅಮ್ಮ ನೋಡೋರಂತೆ. ಇಲ್ಲಿಂದ ವ್ಯೂ ಮಾತ್ರ ನೋಡ್ಬೇಕಷ್ಟೆ. ನಡೀರಿ. ಗೋಪುರ ಡ್ರೋನ್ ಇದ್ರಲ್ಲಿ ಆರಿಸ್ಬೋದಾಯ್ತು. ಅಲ್ಲೇ ಇರ್ಲಿಲ್ವಾ ದೊಡ್ಡದಾಗಿ ಕ್ಯಾಮ್ರಾ? ಇವಾಗ ಅರ್ಚನೆ ಎಲ್ಲ ಮುಗೀತು, ಇವಾಗ ಆಚೆ ಹೋಗ್ತಾ ಇದ್ವಿ. ಸೊ ವಿ ಆರ್ ಗೋಯಿಂಗ್ ಡೌನ್ ಟು ದ ಬಸ್. ವಾಪಸ್ ಬಸ್ ಒಳಗಡೆ ಹೋಗ್ತಾ ಇದ್ವಿ. ದರ್ಶನ ಎಲ್ಲ ಮುಗೀತು. ಇದು ಎಂಟ್ರಿ, ಇದು ಎಕ್ಸಿಟ್ ಈ ಕಡೆದು. ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಏನೋ ಫ್ಲೋಟಿಂಗ್ ಬೋಟ್ ಅಂತೆ. ನಾನು, ನಮ್ಮಪ್ಪ, ನಮ್ಮಮ್ಮ, ಇಲ್ಲಿ ನಮ್ಮ ಗ್ಯಾಂಗು. ಸೊ ಬಟ್ ಬೀಚಲ್ಲಿ ತುಂಬ ಜನ ಅವರೇ. ಬಟ್ ಫ್ಲೋಟಿಂಗ್ ಬೋಟ್ ಕಮ್ಮಿ ಜನ ಇದ್ರೆ ಫ್ಲೋಟಿಂಗ್ ಬೋಟ್ಗೆ ಹೋಗ್ಬಿಟ್ಟು ಬರೋದು, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಬರೋದು. ಸೊ ಅಲ್ಲಿ ನಡೀತದೆ ನೋಡಿ ಫ್ಲೋಟಿಂಗ್ ಬೋಟ್. ಅದು ಜನ ನಮ್ಮ ಏರಿಯಾ. ಸೊ ಫ್ಲೋಟಿಂಗ್ ಬೋಟಲ್ಲಿ ನೋಡೋಣ. ಆದರೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಬಿಕಾಸ್ ಅಲ್ಲಿ ಫುಲ್ಲು ಕಷ್ಟ ಇರುತ್ತೆ. ನನಗೆ ಗ್ರಿಪ್ ಇರೋಕ್ಕೆ ಆಗಲ್ಲ. ಸೊ ಫಾರ್ ಏನಾದರೂ ಫೋನ್ ಇಟ್ಕೊಳ್ಳೋಕ್ಕಾದ್ರೆ ಇಟ್ಕೊಂಡು